ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ತ್ರಿಪುರಾಸುರರ ಸಂಹಾರ ಹೇಗಾಯಿತು ಅಂತ ಋಷಿಗಳು ಪ್ರಶ್ನೆ ಮಾಡಿದ್ರು. ಅದಕ್ಕೆ ಆ ತ್ರಿಪುರಾಸುರರ ಬಗ್ಗೆ ಋಷಿಗಳು ಹೇಳ್ತಾ ಹೋದರು. ತ್ರಿಪುರಾಸುರರು ಹೇಗಿದ್ರು, ಅವರನ್ನ ಹೊಡೆಯಲಿಕ್ಕೆ ರಥವೊಂದು ಹೇಗೆ ತಯಾರಾಯಿತು, ಆ ರಥ ಅಂತನ್ನೋದು ಯಾವ ವಸ್ತುಗಳಿಂದ ಕೂಡಿತ್ತು, ಆ ವಸ್ತುಗಳಿಗೆ ಅಭಿಮಾನಿ ದೇವತೆಗಳು ಯಾರು, ಆ ಒಂದು ಚಿಂತನೆಯಲ್ಲಿ ನಾವಿದ್ವಿ. ಅದರ ಹಿನ್ನೆಲೆಯಲ್ಲಿ ನಾವು ಸುಮಾರು 133ನೇ ಅಧ್ಯಾಯದಲ್ಲಿ 25 ಶ್ಲೋಕಗಳನ್ನು ಮಾಡಿದ್ವಿ. ಅಲ್ಲಿಂದ ಈಗ ಮುಂದುವರಿಬೇಕು. ತೇ ಸರ್ಪಾದರ್ಪ ಸಂಪೂರ್ಣಾಃ ಚಾಪತೂಣೇಶ್ವನೂನಗಾಃ ಅವತಸ್ಥು ಶರಾಭೂತ್ವಾ ನಾನಾ ಜಾತಿ ಶುಭಾನನಾಃ. ಯುದ್ಧ ಅಂದಮೇಲೆ ಬಾಣ ಬೇಕು. ಬಾಣ ಯಾರಾದರೂ, ಎಲ್ಲ ಸರ್ಪಗಳು ಕೂಡ ಬಾಣಗಳಾದವು. ವಾಸುಕೆ ಕುಲಜಾಯೇಚ ಏಚರೈವತ ವಂಶಜಾಃ. ವಾಸುಕಿಯ ಕುಲದಲ್ಲಿ ಹುಟ್ಟಿದವುಗಳು. ಧೃತರಾಷ್ಟ್ರ ಅಂತ ಹೇಳಿ ಒಬ್ಬ ನಾಗರಾಜ ಇದ್ದಾನೆ, ನಾಗಗಳ ದೊರೆ ಅಂತ. ಅವನು, ಆ ಧೃತರಾಷ್ಟ್ರ ಅಂತನ್ನುವ ನಾಗ, ಅವನ ವಂಶದಲ್ಲಿ ಬಂದ ನಾಗಗಳೆಲ್ಲ ಬಾಣಗಳಾದವು. ಸುರಸಾ ಸರಮಾ ಕದ್ರೂಹು ವಿನತಾ ಶುಚಿರೇವಚ ತೃಷಾ ಬುಭುಕ್ಷಾ ಸರ್ವೋಗ್ರ ಮೃತ್ಯುಸ್ಸರ್ವಶಮಸ್ತಥಾ ಬ್ರಹ್ಮವಧ್ಯಾ ಚ ಗೋವಧ್ಯಾ ಬಾಲವಧ್ಯಾ ಪ್ರಜಾಭಯಾಃ ಗದಾ ಭೂತ್ವಾ ಶಕ್ತಯಶ್ಚ ತದಾ ದೇವರಥೇಭ್ಯಗುಃ. ಇನ್ನು ಸುರಸ ಅಂತ ನಾಗಮಾತೆ, ಸರಮ ಅಂತ ದೇವಶುನಿ. ದೇವಶುನಿ ಅಂದರೆ ದೇವಲೋಕದ ನಾಯಿ. ಎಲ್ಲ ಈ ಮನುಷ್ಯ ಲೋಕದಲ್ಲಿರುವ ನಾಯಿಗಳ ಮಾತೆ ಸರಮ. ಅದಕ್ಕೆ ನಾಯಿಗೆ ಸಾರಮೇಯ ಅಂತ ಕರೀತಾರೆ. ಸಾರಮೇಯ ಅಂದ್ರೇನು? ಸರಮ ಅನ್ನುವ ದೇವಶುನಿಯ ವಂಶದಲ್ಲಿ ಬಂದವರು ಸಾರಮೇಯ. ಆ ಸರಮ ಅವಳು ಕದ್ರು, ವಿನತ, ಶುಚಿ, ತೃಷಾ ನೀರಡಿಕೆ, ಬುಭುಕ್ಷ ಹಸಿವೆ, ಆಮೇಲೆ ಕದ್ರು ಇದು ಮೃತ್ಯು, ಆಮೇಲೆ ಬ್ರಹ್ಮವಧ್ಯ ಬ್ರಹ್ಮಹತ್ಯ, ಗೋಹತ್ಯ, ಬಾಲಹತ್ಯ, ಪ್ರಜೆಗಳಿಗೆ ಭಯತರಿಸುವ ಯಾವ ಯಾವ ಘೋರವಾದ ವಸ್ತುಗಳಿದೆ ಅವುಗಳೆಲ್ಲ ಕೆಲವು ಗದಾ ರೂಪದಲ್ಲಿ ಇದ್ವು, ಕೆಲವು ಈಟಿಗಳ ರೂಪದಲ್ಲಿ ಇದ್ದುವು. ಇದನ್ನೆಲ್ಲ ನೋಡಿ ಅರ್ಥ ಮಾಡಿಕೊಳ್ಳಿ. ಆಯುಧಗಳು ಯಾವುದು? ರುದ್ರದೇವರ ಒಂದು ತ್ರಿಪುರಾಸುರರನ್ನು ಕೊಲ್ಲುವಾಗ ಇರುವ ಆಯುಧಗಳು ಯಾವುದು ಅಂದರೆ ಈ ಎಲ್ಲ ಪಾಪಗಳು. ತದ್ಯುಗಂ ಯುಗ ಸಂಕಾಚಂ ಚತುರ್ವರ್ಣಾ ಸಲೀಲಾಶ್ಚ ಬಭೂವು ಸ್ವರ್ಣಕುಂಡಲಾಃ. ಇನ್ನು
4 ಯುಗದ ಅಭಿಮಾನಿ ದೇವತೆಗಳು 4 ಬಣ್ಣಗಳ ಕುದುರೆಗಳಾಗಿ ಇದ್ದುವಂತೆ. ಧೃತರಾಷ್ಟ್ರೇನ ನಾಗೇನ ಬದ್ಧಂ ಬಲವತಾ ಮಹತ್. ಆ ಕುದುರೆಗೂ ರಥಕ್ಕೂ ಬೆಸುಗೆಯಾಗುವ ಒಂದು ಹಗ್ಗ ಬೇಕಲ್ಲ, ಅದು ಯಾವುದು ಅಂತ ಹೇಳಿದ್ರೆ ಧೃತರಾಷ್ಟ್ರ ಅನ್ನುವ ನಾಗ. ಇನ್ನು ಈ ವರ್ಣಗಳು ಅಂತ ಹೇಳಿದ್ವಲ್ಲ, 4 ಕುದುರೆಗಳಾದವು ಅಂತ. ವೇದವೂ ಕೂಡ ಕುದುರೆಗಳೇ ಆಗಿದ್ದು. ಋಗ್ವೇದ, ಸಾಮವೇದ, ಯಜುರ್ವೇದ, ಅಥರ್ವವೇದ. ವೇದಾಶ್ಚತ್ವಾರಯೇ ವೈತೆ ಚತ್ವಾರಸ್ತುರಗಾಭವನ್. ಅನ್ನದಾನ ಪುರೋಗಾಣಿ ಯಾನಿ ದಾನಾನಿ ಕಾನಿಚಿತ್ ತಾನ್ಯಾಸನ್ ವಾಜಿನಾಂತೆ ಚಾಂ ಭೂಷಣಾನಿ ಸಹಸ್ರತಃ. ಅನ್ನದಾನ ಮೊದಲಾದವುಗಳು, ಅನೇಕ ದಾನಗಳು, ಅದು ಕುದುರೆಗಳ ಆಭರಣಗಳಾದುವಂತೆ. ಅಂದರೆ ವೇದದ ಪಾರಾಯಣದ ಜೊತೆಗೆ ಅದನ್ನ ದಾನಾದಿಗಳನ್ನು ಮಾಡ್ತಾ ಇದ್ರೆ ಅದರಲ್ಲಿ ನಿಂತು ಸದಾಶಿವ ತ್ರಿಪುರಾಸುರರನ್ನು ನಾಶ ಮಾಡ್ತಾನೆ. ಈ ಪಾಪಗಳೆಂಬ ಆಯುಧಗಳನ್ನು ಎಸೆದು ಬೇರೆ ಕಡೆಗೆ ಎಸಿತಾನೆ ಅಂತ ಆ ಅಧ್ಯಾತ್ಮಾರ್ಥವನ್ನು ಚಿಂತಿಸಿ ಪಕ್ಷದ್ವಯಂ ಪದ್ಮದ್ವಯಂ ತಕ್ಷಕಶ್ಚ ಕಾರ್ಕೋಟಕ ಧನಂಜಯೌ ನಾಗ ಬಭೂವುರೇ ವೈತೆ ಹಯಾನಾಂ ಬಾಲಬಂಧನಾ. ಇನ್ನು ತಕ್ಷಕ, ಕಾರ್ಕೋಟಕ, ಧನಂಜಯ, ಈ ಎಲ್ಲ ಮಹಾಪದ್ಮ, ಇವೆಲ್ಲ ನಾಗರು. ಇವರೆಲ್ಲರೂ ಕೂಡ ಆ ಕುದುರೆಗಳ ಬಾಲವಾದರಂತೆ. ಮಣಿಮುಕ್ತ ಪ್ರವಾಲೇಶು ಯಜ್ಞೋಪವಾಹಾನ್ಯೇತಾನಿ ತಸ್ಮಿನ್ ಲೋಕರಥೇ ಶುಭೆ ಉಪದ್ರವಾ ಓಂಕಾರ ಪ್ರಭವಾಸ್ತಾವಾ ಮಂತ್ರಯಜ್ಞ ಕ್ರತುಕ್ರಿಯಾ. ಇವೆಲ್ಲವೂ ಕೂಡ ಉಪದ್ರವಾ ಪ್ರತೀಕಾರಾ ಪಶುಬಂಧ ಇಷ್ಟಯಸ್ತಥ. ಹೋಮಗಳು, ಯಜ್ಞಗಳು, ಇವುಗಳೆಲ್ಲವೂ ಕೂಡ ಆ ರಥದ ಆಭರಣಗಳಾದವು. ರಥಕ್ಕೆ ಒಂದು ಕುಸಿರಿ ಕೆಲಸ ಅದಾದವು. ಪ್ರತೋದ ಓಂಕಾರ ಏವಾಸೀತ್ ತದಗ್ರಂಚ ವಷಟ್ಕೃತಂ. ಚಾವಟಿ ಯಾವುದು? ಓಂಕಾರ. ಸಿನೀವಾಲಿ ಕುಹೂರಾಕ ತಥಾ ಚಾನುಮತಿ ಶುಭ ಯೋಕ್ತ್ರಾಣ್ಯಾಸನಸ್ತು ರಂಗಾಣಾಂ ಅಪಸರ್ಪಣ ವಿಗ್ರಹ. ಸಿನಿವಾಲಿ ಅಮಾವಾಸ್ಯಾ ದೇವತೆ. ಕುಹು ರಾಕ ಮತ್ತು ಅನುಮತಿ ಬೆಳದಿಂಗಳ ಅಭಿಮಾನಿಗಳು. ರಾಕ ಅಂದ್ರೆ ಬೆಳದಿಂಗಳು, ರಾಕೇಶ ಅಂದ್ರೆ ಗೊತ್ತಾಯ್ತಲ್ಲ, ಬೆಳದಿಂಗಳ ಒಡೆಯ ಚಂದ್ರ. ಈ ಎಲ್ಲ ಅಭಿಮಾನಿ ದೇವತೆಗಳು ಏನಾಯಿತು, ಆ ಪತಾಕೆಗಳಾದವಂತೆ. ಪತಾಕೆ ಮತ್ತೆ ಧ್ವಜ ಎರಡು ವ್ಯತ್ಯಾಸ ಇದೆ. ಪತಾಕೆ ಅಂತಂದ್ರೆ ಸಂಭ್ರಮವನ್ನು ಸೂಚಿಸುವ, ಯಾವುದೋ ಒಂದು ಕಾರ್ಯವಿಶೇಷವನ್ನು ಸೂಚಿಸುವ ಬಟ್ಟೆಯ ತುಂಡು ಅಷ್ಟೇ. ಇನ್ನು ಧ್ವಜ ಅಂತ ಹೇಳಿದ್ರೆ ನಮ್ಮ ಉದ್ದೇಶವನ್ನು ಬಿಚ್ಚಿಡುವಂಥದ್ದು. ಇವತ್ತು ರಾಷ್ಟ್ರಗಳಿಗೆ ಮಾತ್ರ ಸೀಮಿತ ಆಗಿದೆ. ಅವತ್ತು ಆ ಧ್ವಜ ಅನ್ನೋದು ವೈಯಕ್ತಿಕವಾದ ಸಂಗತಿ. ಇವತ್ತು ಯಾವ ಧ್ವಜ ಅಂತಂದ್ರೆ ಮನೆಗೆ ಬಂದರೆ ಗೊತ್ತಾಗತ್ತೆ. ಯಾವ ಫೋಟೋ ಹಾಕಿದರೆ ಅವರಿಗೆ ಅದರಲ್ಲಿ ಅಭಿರುಚಿ ಅಂತ ಅರ್ಥ ಅಲ್ವಾ. ದೇವ್ರ ಫೋಟೋ ಇತ್ತು ಅಂತಂದ್ರೆ ಓ ಇವರು ಆಸ್ತಿಕರು ಹಾಗರ್ಥ. ಋತುಭಿಶ್ಚಕೃತ ಷಡ್ಭಿ ಧನು ಸಂವತ್ಸರೋ ಭವತ್. ಸಂವತ್ಸರಾಭಿಮಾನಿ ಬಿಲ್ಲಾದ. ಅಜರಾಜ್ಯಾಭವಚ್ಚಾಪಿ ಸಾಂಬಿಕಾದನುಶೋ ದೃಢ. ಇನ್ನು ಸಾಕ್ಷಾತ್ ಪಾರ್ವತೀದೇವಿ ಅವಳು ಜ್ಯಾ ಬಿಲ್ಲಿನ ನೇಣಾದಳು. ಕಾಲೋ ಹಿ ಭಗವಾನ್ ರುದ್ರ ತಂಚ ಸಂವತ್ಸರಂ ವಿದುಹು ತಸ್ಮಾದು ಮಾ ಕಾಳರಾತ್ರಿ ಧನುಷೋಜ್ಯಾಜರಾಭವತ್. ರುದ್ರನೇ ಕಾಲರೂಪದಿಂದ ಧನುಸ್ಸಿನಲ್ಲಿ ನಿಂತ. ಅದರಿಂದಾಗಿ ಅವನ ಜೊತೆಗೆ ಅವಳು ಬಿಲ್ಲಿನ ದಾರವಾದಳು. ಇದು ಬಹಳ ಮುಖ್ಯವಾದದ್ದು. ಸಗರ್ಭಂ ತ್ರಿಪುರಂ ಯೇನ
ದಗ್ಧವಾನ್ ಸತ್ರಿಲೋಚನ ಸೈಷಿರ್ವಿಷ್ಣು ಸೋಮಾಗ್ನಿ ತ್ರಿದೈವತಮಯೋಭವತ್. ಆ ಬಿಲ್ಲಿನಲ್ಲಿ ಸಾಕ್ಷಾತ್ ವಿಷ್ಣು ಕುಳಿತುಕೊಂಡ. ವಿಷ್ಣುವೆಂಬ ಬಾಣವನ್ನು ಹೂಡಿ ವೇದಗಳೆಂಬ ಕುದುರೆಗಳು ಓಡಿಸ್ತಾ ಇರುವಾಗ ಮನಸ್ಸು ಅಂತನ್ನುವ ಬಿಲ್ಲು, ಮಾತು ಅಂತನ್ನುವ ಹೆದೆ ಅಂತಂದ್ರೆ ಬಿಲ್ಲಿನ ದಾರ, ಅವುಗಳ ಮೂಲಕ ಎಸೆದ ಬಾಣ ತ್ರಿಪುರಾಸುರರನ್ನು ಕೊಂದಿತು. ಈ ರೀತಿ ಆಯ್ತು. ಈ ಕೃತ್ವಾ ದೇವಾರಥಂ ಚಾಪಿ ಇದು ಮುಂದೆ ಹೋಗಿದ್ದು ನಾನು ಕೊಂದಿತು ಅಂತ, ಅದೆಲ್ಲ ತಯಾರಾಯ್ತು. ತೇಜಸ್ ಸಂವಸನಾರ್ಥಂ ವೈ ಮುಮೋಚಾತಿ ವಿಶೋ ವಿಷಂ ಲೋಕಾಧಿಪತಿಮಭ್ಯೇತ್ಯ ಇದಂ ವಚನಮಬ್ರುವನ್. ಹೀಗೆ ರಥವನ್ನೆಲ್ಲ ಸಜ್ಜುಗೊಳಿಸಿ ರುದ್ರದೇವರ ಹತ್ತಿರ ಹೋಗಿ ಎಲ್ಲ ದೇವತೆಗಳು ಹೇಳಿದರಂತೆ, ಸಂಸ್ಕೃತೋಯಂ ರಥೋಸ್ಮಾಭಿ ತವ ದಾನವ ಶತ್ರುಜಿತ್. ರುದ್ರನೇ, ನಿನಗಾಗಿ ಅದ್ಭುತವಾದ ಒಂದು ರಥವನ್ನು ಮಾಡಿದ್ದೇವೆ, ಸಂಸ್ಕೃತವಾಗಿದೆ. ಇದಮಾಪತ್ಪರಿತ್ರಾಣಾತ್ ದೇವಾನ್ಸೇಂದ್ರ ಪುರೋಗಮಾನ್. ಇದು ನಮ್ಮ ಆಪತ್ತುಗಳನ್ನು ನಾಶ ಮಾಡಬೇಕು. ಉವಾಚ ಸೇಂದ್ರಾನಮರಾನ್ ಅಮರಾಧಿಪತಿ ಸ್ವಯಂ ಯಾದೃಶೋಯಂ ರಥಕ್ಲುಪ್ತಃ ಯುಷ್ಮಾಭಿರ್ಮಮ ಸತ್ತಮಾಹ. ಆಗ ರುದ್ರ ಹೇಳಿದ, ರಥ ಇದೆ, ಒಳ್ಳೆ ಕುದುರೆಗಳಿದೆ, ಒಳ್ಳೆ ಚಾವಟಿ ಇದೆ, ರಥದ ಕುಸುರಿ ಕೆಲಸ ಚೆನ್ನಾಗಿದೆ, ಕೆತ್ತನೆ ಚೆನ್ನಾಗಿದೆ, ರಥ ನಿಂತ ಜಾಗ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಆದರೆ ಸಾರಥಿನೇ ಇಲ್ವಲ್ಲಪ್ಪ. ಸಾರಥಿ ಒಬ್ಬ ಇದ್ರೆ ಚೆನ್ನಾಗಿರುತ್ತೆ. ಅವಾಗ ಯೋಚನೆ ಮಾಡಿದ್ರು. ಅವಾಪುರ್ಮಹತೀಂ ಚಿಂತಾಂ ಕಥಂ ಕಾರ್ಯಮಿತಿ ಬ್ರುವನ್. ದೊಡ್ಡ ಚಿಂತೆ ಏನಪ್ಪಾ ಅಂತ. ಯಾಕೆಂದ್ರೆ ಮಹಾದೇವಸ್ಯ ದೇವೋನ್ಯ ಕೋ ನಾಮ ತದೃಚೋ ಭವೇತ್. ರುದ್ರದೇವರು ರಥಿಕರಾದಾಗ ಸಾರಥಿಯಾಗುವವರು ಯಾರು? ಮುಕ್ತ್ವಾ ಚಕ್ರಾಯುಧಂ ದೇವಂ ಸೋಪ್ಯಸ್ಯೇಷುಂ ಸಮಾಶ್ರಿತಃ. ನಾರಾಯಣನನ್ನ ಕೇಳೋಣ ಅಂದ್ರೆ ಅವನು ಬಾಣವಾಗಿ ಇದ್ದಾನೆ. ಧುರಿಯುಕ್ತ ಇವೋಕ್ಷಾಣೋ ಘಟಂತ ಇವ ಪರ್ವತೈಹಿ. ಭಾರವಾದ ನೊಗವನ್ನ ಹೊತ್ತ ಎತ್ತುಗಳು ಏದಿಸಿರು ಬಿಡುವಂತೆ ದೇವತೆಗಳಿಗೆ ಚಿಂತೆ ಹತ್ಕೊಳ್ತಂತೆ, ಏನಪ್ಪಾ ಮಾಡೋದು ಅಂತ. ದೇವೇಶ್ವಾಹ ದೇವದೇವ ಲೋಕನಾಥಸ್ಯ ದುರ್ಗತಾನ್ ಅಹಂ ಸಾರಥಿರಿತ್ಯುಕ್ತ್ವಾ ಜಗ್ರಾಹಾಶ್ವಾಸ್ತತೋಗ್ರಜಃ. ಆಗ ದೇವತೆಗಳ ಚಿಂತನೆಯನ್ನು ನೋಡಿ ಬ್ರಹ್ಮದೇವರೇ ಮುಂದೆ ಬಂದು ಆ ರಥದ ಆಸನ, ಯೋಕ್ತ್ರ ಅಂತ ಕರೀತಾರೆ, ಯೋಕ್ತ್ರಾಸನ ಅಂತ, ತ್ರಿವಂಧುರ ಅಂತ ಕೂಡ ಕರೀತಾರೆ. ತ್ರಿವಂಧುರ ಅಂತಂದ್ರೆ ಸಾರಥಿ ಕೂತ್ಕೊಳ್ಳುವ ತ್ರಿಕೋನಾಕಾರದ ಸೀಟ್. ಅಲ್ಲಿ ಕುಳಿತು ಕೂತ್ಕೊಂಡ್ರು ಬ್ರಹ್ಮದೇವರು. ನಾನೇ ಓಡಿಸ್ತೇನೆ ಅಂತಂದ್ರು. ಹೇಗೆ? ನಾನೇ ಓಡಿಸ್ತೇನೆ ಅಂತ. ನಿಶ್ವಸಂತಸ್ತುರಾಸ್ತರವೇ ದೇವೇಶ್ವಾಹ ದೇವದೇವ ಪ್ರತೋದಹಸ್ತಂ ಸಂಪ್ರೇಕ್ಷ್ಯ ಬ್ರಹ್ಮಾಣಂ ಸೂತತಾಂ ಗತಂ ಭಗವಾನಪಿ ವಿಶ್ವೇಶೋ ರಥಸ್ಥೇ ವೈ ಪಿತಾಮಹೇ. ಆಗ ರುದ್ರದೇವರು ಹೇಳಿದರಂತೆ, ಬ್ರಹ್ಮದೇವರಿಗಿಂತ ಬೇರೆ ಸಾರಥಿ ಯಾರು ಬೇಕು? ನೋಡಿ, ಇದು ಎಲ್ಲವೂ ಕೂಡ ಅತ್ಯಂತ ಆಧ್ಯಾತ್ಮಿಕ. ಬ್ರಹ್ಮದೇವರು ಸಾರಥಿಯಾಗಬೇಕು. ರಥ ಅನ್ನೋದು ಕುದುರೆಗಳಿಂದ ಕೂಡಿದೆ. ಕುದುರೆಗಳು ಯಾವುದು? 4 ವೇದಗಳು, 4 ಆಶ್ರಮಗಳು, ಇವೆಲ್ಲ ಕುದುರೆಗಳೇ. ಈ 4 ವೇದಗಳು ನಮ್ಮನ್ನು ಗುರಿಯತ್ತ ಒಯ್ಯಬೇಕು. ಆ 4 ವೇದಗಳ ಲಗಾಮು ಯಾರ ಕೈನಲ್ಲಿರಬೇಕು ಅಂದ್ರೆ ಬ್ರಹ್ಮದೇವರ ಕೈನಲ್ಲಿರಬೇಕು. ಬ್ರಹ್ಮದೇವರು ಮಹತ್ತತ್ವ, ಜೀವನ ಅನುಭವ, ಸ್ವರೂಪಭೂತವಾದ ಜೀವನ ಅನುಭವ ಇದೆಯಲ್ಲ, ಅದೇ ಜೀವನ ಸ್ವರೂಪಭೂತವಾದ ಅನುಭವ ಏನಿದೆ
ಅದೇ ಬ್ರಹ್ಮದೇವರನ್ನು ಪ್ರತಿನಿಧಿಸುವಂಥದ್ದು. ನಾವು ನಮ್ಮ ಸ್ವರೂಪಭೂತವಾದ ಅನುಭವದ ಮೂಲಕ ವೇದವನ್ನ ಒಳ್ಳೆ ಗಮ್ಯಕ್ಕೆ ಒಯ್ಯಬೇಕು. ಬ್ರಹ್ಮದೇವರ ಸಹಕಾರ ಬೇಕು. ಅನುಭವಕ್ಕೆ ಬರದ ವೇದ ಎಷ್ಟಿದ್ರೇನು, ಅನುಭವಕ್ಕೆ ಬರಬೇಕು. ಅನುಭವಕ್ಕೆ ಬರದೇ ಹೋದರೂ ಕೂಡ ನಾವು ಏನೇನೋ ಒಪ್ತೇವಲ್ಲ, ಅದಕ್ಕೆ ಬೇರೆ ಏನೇನೇನೇನೇನೋ ಕಾರಣ ಇರುತ್ತೆ. ಆದ್ದರಿಂದ ಬ್ರಹ್ಮದೇವರು ಸಾರಥಿಯಾದರು. ಆರೋಹತಿ ರಥಂ ದೈವೇ ಶಶ್ವಾಹರ ಭಯಾತುರ ಹರಭರಾತುರಾ ಜಾನುಭಿ ಪತಿತಾ ಭೂಮೌ ರಜೋಗ್ರಾಸಶ್ಚಗ್ರಾಸಿತಃ. ಯಾವಾಗ ಸದಾಶಿವ ಏರಿದ ಕುದುರೆಗಳು ಕುಸು ಕೂತ್ಕೊಂಡ್ಬಿಟ್ಟುವಂತೆ. ಹೌದು, ಮನಸ್ಸಿನ ಭಾರ ಎಷ್ಟಿರುತ್ತೆ ಅಂದರೆ ವೇದ ನಮ್ಮನ್ನು ಒಯ್ಯೋದೇ ಇಲ್ಲ. ಕೃಷ್ಣ ಆ ಅವಸ್ಥೆಯನ್ನು ಹೇಳಿದ್ದಾನೆ. ಏನು? ತ್ರೈಗುಣ್ಯ ವಿಷಯ ವೇದಾ ನಿಸ್ತ್ರೈಗುಣ್ಯೋ ಭವಾರ್ಜುನ ಅಂತ ಕೃಷ್ಣ ಹೇಳಿದ್ದು. ವೇದ ನಮ್ಮ ಪಾಲಿಗೆ ಕೇವಲ ಅದೊಂದು ನಮ್ಮ ಮನಸ್ಸಿನ ಪ್ರತಿಫಲನವಾಗಿ ಕಾಣುತ್ತೆ. ಅಲ್ಲಿ ವೇದದಲ್ಲಿರೋದನ್ನು ಗ್ರಹಿಸಲ್ಲ, ನಮಗೇನು ಬೇಕೋ ಅದನ್ನು ಗ್ರಹಿಸ್ತೇವೆ. ನೋಡಿ, ಇದನ್ನು ಅರ್ಥ ಮಾಡ್ಕೊಳ್ಬೇಕು ನಾವು. ಕುದುರೆಗಳು ಕುಸಿದು ಕುಳಿತುವು, ಏನು ಪ್ರಯೋಜನ ಆಗಲಿಲ್ಲ. ಹರಭರಾತುರಾ ಜಾನುಭಿ ಪತಿತಾ ಭೂಮೌ ರಜೋಗ್ರಾಸಶ್ಚಗ್ರಾಸಿತಃ. ಜಾನುಭಿ ಭೂಮೌ ಪತಿತಾ. ಜಾನು ಅಂದ್ರೆ ಮೊಣಕಾಲು. ಮೊಣಕಾಲಿನಲ್ಲಿ ಕುಸಿದು ಕೂತ್ಕೊಂಡ್ಬಿಟ್ಟುವಂತೆ. ಮನಸ್ಸಿನ ಭಾರ ಜಾಸ್ತಿ ಆದರೆ ವೇದ ಅರ್ಥ ಆಗೋದು ಹೇಗೆ? ಮನಸ್ಸು ಹಗುರ ಆಗಬೇಕಲ್ವಾ? ಅದರ ಸೂಚನೆ ಇದೆ ಇಲ್ಲಿ. ದೇವೋ ದೃಷ್ಟ್ವಾಥ ವೇದಾನ್ಸ್ತಾನ್ ಅಭೀರುಗ್ರಹ ಯಾನ್ ಭಯಾತ್ ಉಜ್ಜಹಾರ ಪಿತೃನಾರ್ಥಾನ್ ಸುಪುತ್ರೈವ ದುಃಖಿತಾನ್. ಆಗ ಬ್ರಹ್ಮದೇವರು ಮತ್ತೆ ನಾರಾಯಣ ಇಬ್ಬರೂ ಕೂಡ ಆ ಕುದುರೆಗೆ ಬಲ ಕೊಟ್ಟು ಎಬ್ಬಿಸಿದರಂತೆ. ಮನಸ್ಸಿಗೆ ಬಲ ಬೇಕು. ಸುಯುಕ್ತಯಸ್ತಮೋಹನ್ಯು ಈಶಾನುಗ್ರಹ ಶಾಲಿನಾಂ ಅಂತ ಮಧ್ವಾಚಾರ್ಯರ ಮಾತು. ದೇವರ ಅನುಗ್ರಹ ಇದ್ರೆ ಆ ಲಾಜಿಕ್ಕು ನಿಮಗೆ ಅರ್ಥ ಆಗತ್ತೆ, ನಿಮಗೆ ಬೆಳಕು ತೋರುತ್ತೆ. ದೇವರ ಅನುಗ್ರಹ ಇಲ್ಲದೆ ಹೋದರೆ ಎಷ್ಟೇ ತರ್ಕಗಳನ್ನು ಮಾಡಿದರೂ ಕೂಡ ನಿಮ್ಮ ಮನಸ್ಸಿಗೆ ಗೋಚರವಾಗೋದಿಲ್ಲ. ತಥ್ಯ ಗೋಚರ ಆಗಬೇಕು ಅಂತ ಹೇಳಿದ್ರೆ ಯುಕ್ತಿ ಹೇಳಿದ್ರೆ ಪ್ರಯೋಜನ ಇಲ್ಲ. ಯುಕ್ತಿಗೆ ಮೊದಲು ದೇವರ ಅನುಗ್ರಹ ಬೇಕು. ಆಗ ಆ ತರ್ಕ ಅದನ್ನು ಮುಟ್ಟತ್ತಿರ. ಅಂದ್ರೆ ಕೇವಲ ತರ್ಕ ಮಾಡಿದ್ರೆ ಯಾರು ಏನೂ ಒಪ್ಕೊಳ್ಳಿಕ್ಕಾಗೋದಿಲ್ಲ. ಅಹಂಕಾರವನ್ನು ಕೆಣಕದ ಹಾಗಾಗ್ಬಿಡತ್ತೆ ಅವ್ರಿಗೆ. ಯಾವನಿಗಾದ್ರೂ ಸುಮ್ಮನೆ ಏನೇನೋ ಮಾತಾಡಬೇಡ್ರಪ್ಪ, ಬನ್ನಿ ಮೂಲವನ್ನು ಹಿಡ್ಕೊಳ್ಳೋಣ, ನೀವು ಪುಸ್ತಕ ಹಿಡ್ಕೊಳ್ಳಿ, ನಾನು ಪುಸ್ತಕ ಹಿಡ್ಕೊಳ್ಳೋಣ, ಚರ್ಚೆ ಮಾಡೋಣ ಅಂದ್ರೆ ಒಬ್ಬನಾದ್ರೂ ತಯಾರಿದಾನ? ಎಲ್ಲ ಗಾಳಿಯಲ್ಲಿ ಗುಂಡು ಢಾಮ್ 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 ಅಂತ ಮಾಡಬಾರ್ದು. ಹಾಗೆ ಮನಸ್ಸಿನ ಅಹಂಕಾರ ವೇದವನ್ನು ಬಾಗುವಂತೆ ಮಾಡಿಬಿಡತ್ತೆ. ಆಗ ಎತ್ತಬೇಕು ಇಬ್ರು. ಸರ್ವೋತ್ತಮನಾದ ನಾರಾಯಣ, ಮಹತ್ತತ್ವಾಭಿಮಾನಿಯಾದ ಬ್ರಹ್ಮದೇವರು, ಅವರಿಬ್ಬರು ಕುದುರೆಯನ್ನ ಎತ್ತಿ ನೇವರಿಸಬೇಕು. ಆಗ ಆ ವೇದ ಅನ್ನೋದು ಮನಸ್ಸಿನ ಭಾರವನ್ನು ಕಳ್ಕೊಂಡು ಓಡುತ್ತೆ. ಜಯ ಶಬ್ದಶ್ಚ ದೇವಾನಾಂ ಸಂಬಭೂವ ಅರ್ಣವೋಪಮಃ ತದೋಂಕಾರಮಯಂ ಗೃಹ್ಯ ಪ್ರತೋದಂ ವರದ ಪ್ರಭು. ಬ್ರಹ್ಮದೇವರು ಓಂಕಾರವೆನ್ನುವ ಚಾವಟಿಯನ್ನು ಹಿಡ್ಕೊಂಡ್ರಂತೆ. ಇವತ್ತು ನಿಮಗೆ ಗೊತ್ತಾ, ಓಂಕಾರ ವೇದದಲ್ಲಿ ಇಲ್ವೇ ಇಲ್ಲ ಅಂತ ವಾದ ಮಾಡುವವರಿದ್ದಾರೆ. ಓಂಕಾರ ಅನ್ನೋದು ವೇದದಲ್ಲಿ ಇಲ್ವೇ ಇಲ್ಲ, ಈಂಕಾರ ಮಾತ್ರ ಇರೋದು
ಅಂತ ವಾದ ಮಾಡುವವರಿದ್ದಾರೆ. ಅವರು ದೊಡ್ಡ ವೇದ ವಿದ್ವಾಂಸರು. ಏನು ಹೇಳೋಣ? ನಿಮಗೆ ಸ್ವಲ್ಪ ಹಿಂದೆ ಹೋದ್ರೆ ಯಾರೋ ಒಬ್ರು ಹೇಳ್ತಾ ಇದ್ರು, ಅದು ಸುಗುಣಮಾಲಾದಲ್ಲಿ ಒಂದು 2-3 ಎಪಿಸೋಡು, ಅಂದರೆ ಒಂದು 2-3 ಸಂಚಿಕೆಯಲ್ಲಿ ಇದೇ ವಾದ. ಗೌರೀಶ್ ಕಾಯ್ಕಿಣಿ ವೇದದಲ್ಲಿ ಓಂಕಾರ ಇಲ್ಲ, ಈಂಕಾರ ಮಾತ್ರ ಇರೋದು ಅಂತ. ಆ ತರಹದ ಚರ್ಚೆಗಳಲ್ಲಿ ಇವ್ರು ಯಾರು ಭಾಗವಹಿಸೋದು ಕೂಡ ಇಲ್ಲ. ಆ ಪ್ರಶ್ನೆಗೆ ಎದುರೇ ಆಗಿರಲ್ಲ. ಆ ಥರ ಇದೆ ನಮ್ಮ ಪರಿಸ್ಥಿತಿ. ಗ್ರಂಥಗಳ ಉಪಸ್ಥಿತಿಯಲ್ಲಿಯೇ, ಗ್ರಂಥಗಳ ಸನ್ನಿಧಾನದಲ್ಲಿಯೇ ಚರ್ಚೆ ಮಾಡಬೇಕು. ನೀವು ಒಳ್ಳೆಯದಾಗಬೇಕು ಅಂತಂದರೆ ಸೋಷಿಯಲ್ ಮೀಡಿಯಾವನ್ನು ಮೊದಲು ಬಿಡಬೇಕು. ಬರೇ ಅರ್ಧ ತಿಳಿದವರೇ ಮಾತಾಡೋದಲ್ಲಿ. ಹಿಟ್ ಅಂಡ್ ರನ್ ಹೊಡೆಯೋದು, ಓಡ್ತಾ ಇರೋದು. ನೀವು ಪ್ರಶ್ನೆ ಕೇಳಿದ್ರೆ ಮತ್ತೆ ಉತ್ತರ ಕೊಡ್ಲಿಕ್ಕೆ ಗೊತ್ತಿಲ್ಲ ಅವ್ರಿಗೆ, ಇನ್ನೇನೋ ಕೇಳೋದು. ಈ ಕಿವಿ ಹಿಂಡೋರು ಯಾರು? ಪ್ರಶ್ನೆಗಿದು ಉತ್ತರ ಅಲ್ಲ, ನೀನು ಏನೋ ಯಾವ್ಯಾವುದೋ ಹೇಳಿದಿ ಅಂತ ಯಾರು ಹಿಂಡೋರು? ದೇವರ ದಯದಿಂದ ಫೇಸ್ಬುಕ್ ಬ್ಯಾನ್ ಆದರೆ ಒಳ್ಳೇದು ಅನ್ನಿಸ್ಬಿಟ್ಟಿದೆ. ನೀವು ಅಲ್ಲಿ ಕಮೆಂಟ್ ಹಾಕೋ ಹಾಗಿಲ್ಲ, ಕೇವಲ ನಿಮ್ಮ ಸಂವಹನ ಮಾಡಿ, ವಿಡಿಯೋ ಸಂವಹನ ಮಾಡಿ ಅಷ್ಟೇ ಅಂದುಬಿಟ್ರೆ ಬಹಳ ಒಳ್ಳೇದು. ಯಾಕೆಂದರೆ ಏನು ಕಸಗಳು ಬರ್ತಾ ಇರೋದು. ಅಯ್ಯೋಯ್ಯೋ ರಾಮ ನೋಡದೇ ಇರೋದು ಒಳ್ಳೇದು. ಹಾಗಾಯ್ತು ಇವೆಲ್ಲ. ಅದರಿಂದಾಗಿ ತದೋಂಕಾರಮಯಂ ಗೃಹ್ಯ, ಓಂಕಾರ ಅನ್ನೋದು ಚಾವಟಿ. ಆ ಓಂಕಾರದ ಅರ್ಥ ಏನು ಅಂತ ಹೇಳಿ ತಿಳಿಯುವ ಮೂಲಕ ವೇದದಲ್ಲಿ ಈ ಓಂಕಾರದ ಅರ್ಥ ಇದೆಯಾ ಅಂತ ನೋಡ್ತಾ ಇರಬೇಕು. ಓಂಕಾರದ ವ್ಯಾಖ್ಯಾನ ವೇದಗಳು ಹೇಗೆ ಮಾಡಿದೆ ಅಂತ ನೋಡಬೇಕು. ವೇದ ಬಿಟ್ಬಿಡೋದಲ್ಲ, ವೇದವನ್ನ ಬಿಡೋದಲ್ಲ. ವೇದ ಬಿಟ್ಟಿದ್ದಾರೆ, ಬಹಳ ಜನ ವೇದ ಬಿಟ್ಟಾಗಿದೆ. ಅದೇನಿದ್ರು ಪೌರೋಹಿತ್ಯಕ್ಕೆ ಮಾತ್ರ ಬಳಸೋದು. ಪುರೋಹಿತರು ಕೂಡ ಅದರ ಅರ್ಥ ತಿಳ್ಕೊಳ್ಳಿಕ್ಕೆ ಹೋಗಿರಲ್ಲ. ವೇದಾಂತಿಗಳಂತೂ ಸರಿಯೇ ಸರಿ. ಇನ್ನು ನಿಯೋ ಫಿಲಾಸಫರ್ಸು, ಅದು ಮೊದಲು ರಾಮಕೃಷ್ಣ ಅಂತ ದೇವರಿರಲಿಲ್ಲ, ಅಗ್ನಿ ಅಂತ ಇತ್ತು, ಇಂದ್ರ ಅಂತ ಇತ್ತು, ಹಂಗೆ ಹೋಗ್ತಾ ಇರ್ತಾರೆ. ಆದ್ದರಿಂದ ಓಂಕಾರ ಮತ್ತೆ ವೇದಗಳಿಗೆ ಪರಸ್ಪರ ಸಂಬಂಧವಿದೆ. ಗ್ರಸಮಾನ ಇವಾಕಾಶಂ ಸ್ವಯಂಭೂ ಪ್ರಯಯೌವಾಹಾನ್ ಅನುಮಂತ್ರೇಥಾಜವಂ. ಆ ಓಂಕಾರವೆಂಬ ಚಾವಟಿಯನ್ನ ಹಿಡಿದು ವೇದವನ್ನು ಸರಿಯಾದ ದಿಕ್ಕಿನಲ್ಲಿ ನಡೆಸಿದ. ಮುಖೇಭ್ಯಸ್ತಸುರ್ಜುಶ್ವಾತಾನ್ ಉಚ್ಛ್ವಸಂತ ಇವೋರಗಾಹ ಸ್ವಯಂಭುವಾ ಚೋದ್ಯಮಾನಾ ಚೋದಿತೇನ ಕಪರ್ದಿನಾ. ಈ ರೀತಿ ಬ್ರಹ್ಮದೇವರ ಒಂದು ಸಾರಥ್ಯದಲ್ಲಿ ಆ ಕುದುರೆಗಳೆಂಬ ವೇದಗಳು ಅಥವಾ ವೇದಗಳೆಂಬ ಕುದುರೆಗಳು ಸರಿಯಾದ ದಾರಿಯಲ್ಲಿ ಓಡಿದವು. ಆಕ್ರಮ್ಯ ನಂದಿ ವೃಷಭ ತಸ್ಥೌ ತಸ್ಮಿನ್ ಶಿವೇಚ್ಛಯ. ಧ್ವಜದ ಮೇಲ್ಗಡೆ ಧ್ವಜದ ಚಿತ್ರವಾಗಿ ಸ್ವಯಂ ನಂದೀಶ್ವರ ಕುಳಿತ. ಎತ್ತು ಧರ್ಮದ ಸಂಕೇತ, ಧರ್ಮವನ್ನ ಏರಿದವ ಅಂತ. ಸಂಸ್ಕೃತದಲ್ಲಿ ಧರ್ಮಧ್ವಜ ಅಂತಂದ್ರೆ ಏನು ಗೊತ್ತಾ? ಧರ್ಮವನ್ನು ಧ್ವಜವಾಗಿ ಬಳಸುವವ, ಡಾಂಭಿಕ ಅಂತ ಅರ್ಥ. ಆದರೆ ಇಲ್ಲಿ ಹಾಗಲ್ಲ. ಎತ್ತಿನ ಮೇಲೆ ಏರಿದ್ದಾನೆ ಅಂದರೆ ಶಿವ ಮನೋಭಿಮಾನಿ, ಅವನು ಧರ್ಮದ ಮೂಲಕ ಎಲ್ಲ ಕಡೆಗೆ ಹೋಗ್ತಾನೆ ಅಂತ. ಆ ಮನಸ್ಸು ಎಲ್ಲಿಗಾದ್ರೂ ಹೋಗಬೇಕು ಅಂದರೆ ಧರ್ಮದ ಮೂಲಕ ಸಾಗಬೇಕು, ಧರ್ಮದ ಹಿನ್ನೆಲೆಯಲ್ಲಿ ಒಂದರ ವಿಚಾರ ಮಾಡಬೇಕು ಅಂತ. ಶೇಷಶ್ಚ ಭಗವಾನ್ನಾಗ ಅನಂತೋನಂತಕರೋರಿಣಂ ಶರಹಸ್ತೋ ರಥಂ ಪಾತಿ ಶಯನಂ ಬ್ರಹ್ಮಣಸ್ತದಾ. ಇನ್ನು ಶೇಷ ಅವನು ರಥರಕ್ಷಕ. ಯಮಸ್ತೂರ್ಣಂ ತಮಾಸ್ಥಾಯ ಮಹಿಷಂ ಚಾತಿ ದಾರುಣಂ. ಆಮೇಲೆ ಯಮ ಅದರ ಸುತ್ತಲೂ, ಶೇಷ ಅವನು ಅಧೋ ದಿಕ್ಕಿನ ಅಭಿಮಾನಿ. ಆಮೇಲೆ ದಕ್ಷಿಣ ದಿಕ್ಕಿನ ಅಭಿಮಾನಿ ದೊಡ್ಡ ಕೋಣವನ್ನು ಏರಿ ಯಮ ಅಲ್ಲಿ ಚೆನ್ನಾಗಿ
ರಥರಕ್ಷಣೆಗೆ ಅಂತ ನಿಂತ. ದ್ರವಿಣಾಧಿಪತಿರ್ವ್ಯಾಳಂ ಸುರಾಣಾಮಧಿಪೋದ್ವಿಪಂ. ದ್ರವಿಣಾಧಿಪತಿ, ಹಣಗಳ ಒಡೆಯ ಕುಬೇರ, ಅವನು ಕ್ರೂರ ಮೃಗವೊಂದನ್ನು ಏರಿದ ಅಂತೆ. ಅವನಿಗೆ ನರವಾಹನ ಅಂತ ಒಂದು ಹೆಸರು ಕುಬೇರನಿಗೆ. ದುಡ್ಡಿದ್ದವರು ಮನುಷ್ಯರನ್ನೇ ತಾನೇ ಟೇಮ್ ಮಾಡೋದು. ಅದರಿಂದಾಗಿ ಅವನಿಗೆ ನರವಾಹನ. ಬೇಕಂದಾಗ ಬೇರೆನೂ ಚೇಂಜ್ ಮಾಡ್ತಾನ ಅವನು. ವ್ಯಾಲ ಅಂದ್ರೆ ಕ್ರೂರ ಮೃಗ ಅಂತ. ಸುರಾಣಾಮಧಿಪ, ಇಂದ್ರ ಏನಿದ್ದಾನೆ ದ್ವಿಪಂ, ಆನೆಯನ್ನ. ಮಯೂರಂ ಚತಚಂದ್ರಂಚ ಕೂಜಂತಂ ಕಿನ್ನರಂ ಯಥಾ ಗುಹಾಸ್ಥಾಯ ವರದ ಯುಗೋಪಮರಥಂ ಪಿತುಃ. ಆಮೇಲೆ ಮಯೂರ, ನವಿಲನ್ನ ಏರಿ ಸ್ಕಂದ ಬಂದ. ಗುಹ ಅಂತ ಕರೀತಾರ ಅವನ್ನ. ಆಮೇಲೆ ನಂದೀಶ್ವರ ಇನ್ನೊಂದು ರೂಪವನ್ನ ತಾಳಿ ಶೂಲವನ್ನ ಹಿಡಿದು ಶಿವನ ಹಿಂದೆ ನಿಂತ. ಪ್ರಮಥರು ಮೊದಲಾದವರೆಲ್ಲ ರುದ್ರನನ್ನ ಅನುಸರಿಸಿದರು. ಭೃಗು, ಭರದ್ವಾಜ, ವಸಿಷ್ಠ, ಗೌತಮ, ಕ್ರತು, ಪುಲಸ್ತ್ಯ, ಪುಲಹ, ಮರೀಚಿ, ಅತ್ರಿ, ಅಂಗಿರಸ್, ಪರಾಶರ, ಅಗಸ್ತ್ಯ ಮೊದಲಾದ ಋಷಿಗಳೆಲ್ಲ ಹರಮಜಿತಮಜಂ ಪ್ರತುಷ್ಟುವು ವಚನ ವಿಚಿತ್ರ ಭೂಷಣೈ ಯುದ್ಧಕ್ಕೆ ಹೊರಟ ರುದ್ರನನ್ನು ಸ್ತೋತ್ರ ಮಾಡಿದರಂತೆ. ರಥಸ್ತ್ರಿಪುರೇತ ಕಾಂಚನಾಚಲೋ ವ್ರಜತಿ ಸಪಕ್ಷ ಇವಾದ್ರಿರಂಬರೇ ಕರಿಗಿರಿ ರವಿ ಮೇಘ ತನ್ನಿಭಾ ಸಜಲಪಯೋಧನಿನಾದನಾದಿನಃ. ಅವರೆಲ್ಲರೂ ಕೂಡ ಮೋಡದ ಅಭಿಮಾನಿಗಳು ಮೊದಲಾದವರೆಲ್ಲ ಸುತ್ತಲೂ ಇದ್ದರು. ಈ ರೀತಿ ಇವರೆಲ್ಲರನ್ನ ಒಳಗೊಂಡು ಅಶನಿ ನಿಪಾತ ಪಯೋಧ ನಿಸ್ವನಃ, ಮೋಡದ ಗುಡುಗಿನ ಧ್ವನಿಯನ್ನ ಮಾಡ್ತಾ ರಥ ಮುಂದುವರಿತು ಅನ್ನುವಲ್ಲಿಗೆ 133ನೇ ಅಧ್ಯಾಯ. ಪೂಜ್ಯಮಾನೇ ರಥೇ ತಸ್ಮಿನ್ ಲೋಕೈರ್ದೇವೇ ರಥೇ ಸ್ಥಿತೇ ಪ್ರಮಥೇಶು ನದತ್ಸುಗ್ರಂ ಪ್ರವದತ್ಸು ಚ ಸಾಧ್ವಿತೀ. ಈ ರೀತಿ ಎಲ್ಲ ಕಡೆ ಜಯಘೋಷ, ಎಲ್ಲ ಕಡೆ ಸಿಂಹನಾದ, ಬ್ರಾಹ್ಮಣರೆಲ್ಲ ಜಯಾಶೀರ್ವಾದವನ್ನ ಮಾಡ್ತಾ ಇದ್ದಾರೆ. ಹೀಗಾಗುವಾಗ ನಾರದಶ್ಚಾತ್ರ ಭಗವಾನ್, ನಾರದರು ಪ್ರಾದುರ್ಭೂತಸ್ತಪೋದನಃ, ನಾರದರು ಅಲ್ಲಿ ಬಂದರಂತೆ. ನಾರದರು ಬಂದಾಗ ಎಲ್ಲಿಗೆ ಬಂದದ್ದು? ದೇವತೆಗಳ ಹತ್ರ ಅಲ್ಲ, ತ್ರಿಪುರಂ ಪುರಮಾಗತಃ, ತ್ರಿಪುರರ ಹತ್ತಿರ ಬಂದ್ರಂತೆ, ತ್ರಿಪುರಾಸುರರ ಹತ್ತಿರ. ಔತ್ಪಾತಿಕಂತು ದೇವಾನಾಂ ತ್ರಿಪುರೇ ವರ್ತತೆ ಧ್ರುವಂ. ಅಷ್ಟು ಹೊತ್ತಿಗೆ ತ್ರಿಪುರಾಸುರರಿಗೆ ಸೂಚನೆ ಆಗ್ತಾ ಇತ್ತು, ಇನ್ನೇನು ನಮಗೆ ಮೃತ್ಯು ಕಾದಿದೆ ಅಂತ. ನಾರದರು ಬಂದಾಗ ಎಲ್ಲರೂ ಎದ್ದಿಂತರಂತೆ. ದಾನವರು ತಮರ್ಘೇಣ ಚ ಪಾದ್ಯೇನ, ಅರ್ಘ್ಯ, ಪಾದ್ಯ, ಮಧುಪರ್ಕ ಮೊದಲಾದವುಗಳಿಂದ ನಾರದರನ್ನು ಗೌರವಿಸಿದರು. ನಾರದರು ಸುಖವಾಗಿ ಕುಳಿತುಕೊಂಡ್ರು. ಮಯನು ಕೂಡ ಸುಖವಾಗಿ ಕುಳಿತುಕೊಂಡ. ಬೇರೆ ಬೇರೆ ದಾನವರೆಲ್ಲ ಕುಳಿತುಕೊಂಡ್ರು. ಆಗ ಮಯ ಹೇಳಿದನಂತೆ, ಔತ್ಪಾತಿಕಂ ಪುರೇಸ್ಮಾಕಂ ಯಥಾ ನಾನ್ಯತ್ರ ಕುತ್ರಚಿತ್ ವರ್ತತೆ ವರ್ತಮಾನಜ್ಞವದತ್ವಂ ಹಿತ ನಾರದ. ನಾರದ, ಅನೇಕ ಉತ್ಪಾತಗಳಾಗ್ತಾ ಇದೆ, ನಮಗೆ ಭಯವನ್ನು ನೀಡುವ ಸ್ವಪ್ನಗಳಾಗ್ತಾ ಇದೆ. ಧ್ವಜ ಯಾವ ಗಾಳಿ ಇಲ್ಲದೆ ಲಟಕಂತ ಮುರಿದು ಬೀಳ್ತಾ ಇದೆ. ಅಟ್ಟಾಲಕಾಶ್ಚ ನೃತ್ಯಂತೆ ಸಪತಾಕ ಸಗೋಪುರಾ, ಗೋಪುರಗಳು, ದೊಡ್ಡ ದೊಡ್ಡ ಮಾಳಿಗೆ ಮನೆಗಳು ಸುಮ್ಮನೆ ಹೀಗೆ ಬಳಕ್ತಾ ಇವೆ. ಹಿಂಸೆ ಶ್ರೂಯಂತೆ ಗಿರಶ್ಚ ಭಯದಾಪುರೇ, ನಮಗೆ ಹಿಂಸಾ ಹಿಂಸಾ ಅಂತ ಹೇಳಿ ಧ್ವನಿ ಕೇಳ್ತಾ ಇದೆ. ಹಿಂಸೆ ಮಾಡು ಅಂತ ಯಾರು ಹೇಳಿದ್ದು ಅಂತ ನೋಡಿದ್ರೆ ಯಾರು ಕಾಣಿಸ್ತಾ ಇಲ್ಲ, ಧ್ವನಿ ಮಾತ್ರ ಕೇಳ್ತಾ ಇದೆ. ಮುಕ್ತ್ವೈಕಂ ವರದಂ ಸ್ಥಾಣುಂ ಭಕ್ತ ಭಯಕರಂ ಹರಿಂ, ನನಗೆ ಯಾರ ಬಗೆಗೂ ಭಯ ಇಲ್ಲ ರುದ್ರದೇವನನ್ನ ಬಿಟ್ರೆ. ಭಗವನ್ನಸ್ತ್ಯ ವಿದಿತಂ ಉತ್ಪಾತೇಶು ತವಾನಘ, ಆದರೆ ನಿಮಗೆ ಭಗವನ್ನಾಸ್ತಿ ಅವಿದಿತಂ, ಇದ್ರ ಬಗ್ಗೆ ಎಲ್ಲ ನಿಮ್ಮನ್ನೇ ಕೇಳಬೇಕು. ಉತ್ಪಾತಗಳು ಏನಕ್ಕಾಗ್ತಾ ಇದೆ, ಭವಿಷ್ಯತ್ತು ಏನು ಅಂತ ನೀವೇ ಹೇಳಬೇಕು. ಕಥಯಸ್ತ್ವ ಮುನಿಶ್ರೇಷ್ಠ
ಪ್ರಪನ್ನಸ್ಯತು ನಾರದ, ಹೇಳಿ ನನಗೆ ಅಂದಾಗ ನಾರದ ಉವಾಚ ಶೃಣುದಾನವತತ್ವೇನ ಭವಂತ್ಯ ಉತ್ಪಾತಿಕಾ ಯಥಾ. ನಾರದರು ಹೇಳ್ತಾರೆ, ದಾನವ, ಉತ್ಪಾತಗಳಿಂದ ಆಗುವ ಸಮಸ್ಯೆಗಳನ್ನೇ ಹೇಳ್ತೇನೆ ಕೇಳು. ಧಾರಣಾಚ್ಚ ಮಹತ್ವೇನ ಧರ್ಮ ಏಚ ನಿರುಚ್ಯತೆ. ಧರ್ಮ ಅಂದ್ರೆ ಏನು? ಧಾರಣಾತ್, ಎಲ್ಲರನ್ನ ಹೊರುವಂಥದ್ದು, ಮಾಡುವವರನ್ನ ಮತ್ತೆ ಅದಕ್ಕೆ ಗುರಿಯಾದವರನ್ನ, ತನ್ನನ್ನೂ ಬೇರೆಯವರನ್ನೂ ಯಾವುದು ಧಾರಣೆ ಮಾಡುತ್ತೋ ಅದು ಧರ್ಮ. ಉತ್ಪಥಾನ್ ಮಾರ್ಗಮಾಗಚ್ಚೇತ್ ಮಾರ್ಗಾಚ್ಚೈವ ವಿಮಾರ್ಗತಾಂ ವಿನಾಶಸ್ತಸ್ಯ ನಿರ್ದೇಶ್ಯ ಇತಿ ವೇದ ವಿದೋ ವಿದುಹು. ದಾರಿಯನ್ನ ಮೀರಿ ಹೋಗಬಾರದು. ವೇದ ಹೇಳಿದ ದಾರಿ ಅದು ಪಥ, ಮಾರ್ಗ. ಆ ಮಾರ್ಗದಲ್ಲಿ ಸಾಗಬೇಕು. ಅದಕ್ಕೆ ಮೀರಿದ್ರೆ ಉತ್ಪಥ. ಅಪಕಾರಿಚು ದೇವಾನಾಂ ಕುರುಚೇತ್ವಂ ಸಹಾಯತಾಂ. ಮಯ, ವೇದ ಹೇಳಿದೆ ಏನು? ದೇವತೆಗಳಿಗೆ ವಿರುದ್ಧವಾಗಿ ಹೋಗಬಾರದು ಅಂತ. ಆದರೆ ನೀನು ದೇವತೆಗಳಿಗೆ ಯಾರು ಅಪಕಾರ ಮಾಡ್ತಾ ಇದ್ದೀ ಅವ್ರಿಗೆ ಸಹಾಯ ಮಾಡ್ತಾ ಇದ್ದೀ. ನಿನ್ನ ಮಾಯೆ, ಮಯನಿಗೆ ಮಯ ಕಂಡು ಹಿಡಿದ ವಿದ್ಯೆ ಮಾಯೆ ಅವ್ರಿಗೆ ಉಪಯೋಗ ಆಗ್ತಾ ಇರೋದು. ದೇವತೆಗಳದನ್ನೇನು ಬಳಸ್ತಾ ಇಲ್ಲ. ಇದು ದೊಡ್ಡದು. ಏಷ ರುದ್ರ ಸಮಾಸ್ಥಾಯ ಮಹಾಲೋಕಮಯಂ ರಥಂ ಆಯಾತಿ ತ್ರಿಪುರಂ ಹಂತುಂ ಮಯತ್ವಾಂ ಅಸುರಾನಪಿ. ನೀನು ಯಾರಿಂದ ಭಯ ಅಂತ ಹೇಳ್ತಾ ಇದೆಯೋ ಅದೇ ಸದಾಶಿವ ಲೋಕ ಎನ್ನುವ ರಥವನ್ನ ಏರಿ ಅಸುರರಾದ ನಿಮ್ಮನ್ನ ಕುರಿತು ಕೊಲ್ಲಲಿಕ್ಕೆ ಬರ್ತಾ ಇದ್ದಾನೆ. ಇತ್ಯೇವಮಾವೇದ್ಯ ಭಯಂ ದಾನವೋಪಸ್ಥಿತಂ ಮಹತ್ ದಾನವಾನಾಂ ಪುನರ್ದೇವೋ ದೇವೇ ಚ ಪದಮಾಗತಃ. ಈ ರೀತಿಯಾಗಿ ಹೇಳಿ ನಾರದರು ಹೊರಟರು. ನಾರದೇತು ಮುನೌ ಯಾತೆ ಮಯೋ ದಾನವನಾಯಕಃ ಶೂರ ಸಮ್ಮತಮಿತ್ಯೇವಂ ದಾನವಾನ್ ಆಹ ದಾನವಃ. ನಾರದರು ಹೊರಟು ಹೋದ ಮೇಲೆ ದಾನವ ನಾಯಕನಾದ ಮಯ ದಾನವರಿಗೆ ಹೇಳಿದ. ತುರ್ತು ಸಭೆಯನ್ನ ಕರೆದು ಎಲ್ಲರೂ ಇರುವಂತೆ ಮಾಡಿ ಹೇಳಿದ. ಶೂರಾಸ್ಥ ಜಾತ ಪುತ್ರಾಸ್ಥ ಕೃತಕೃತ್ಯಾಸ್ಥ ದಾನವಾಹ ಯುದ್ಧಧ್ವಂ ದೈವತೈಸ್ಸಾರ್ಧಂ ಕರ್ತವ್ಯಂ ಚಾಪಿ ನೋ ಭಯಂ. ದೇವತೆಗಳೊಡನೆ ಯುದ್ಧ ಮಾಡ್ರಿ, ಆದರೆ ಭಯವನ್ನ ದಾಟುವುದು ಹೇಗೆ? ಶೂರರಾಗ್ರಿ. ನಾವು ಗೆದ್ರೆ, ದೇವತೆಗಳನ್ನ ಗೆದ್ರೆ ನಮಗಿನ್ಯಾರೂ ಇರೋದಿಲ್ಲ. ಲೋಕವನ್ನು ಉಚ್ಛೃಂಖಲವಾಗಿ ಭೋಗಿಸಬಹುದು. ಶಸ್ತ್ರಪಾಣಿಗಳಾಗಿ ಅಟ್ಟದಲ್ಲಿ ಇರಿ, ಕವಚಗಳನ್ನು ತೊಟ್ಟುಕೊಳ್ಳ್ರಿ, ಯುದ್ಧ ಸಜ್ಜರಾಗಿರಿ. ಪುರಾಣಿ ತ್ರೀಣಿ ಚೈತಾನಿ ಯಥಾಸ್ಥಾನೇಷು ದಾನವಾಹ ತಿಷ್ಠಧ್ವಂ ಲಂಘನೀಯಾನಿ ಭವಿಷ್ಯಂತಿ ಪುರಾಣಿ ಚ. ಒಂದೇ ಲೈನಲ್ಲಿ ನಾವೆಲ್ಲರೂ 3 ಜನ ನಿಲ್ಲುವ. ತಾಪ್ರಯತ್ನೇನ ವಾರ್ಯಾಶ್ಚ ವಿದಾರ್ಯಾಶ್ಚೈವ ಸಾಯಕೈಃ. ದೇವತೆಗಳನ್ನ ಬಾಣಗಳಿಂದ ಎದುರಿಸೋಣ. ಶರಣಮುಪಜಗಾಮ ದೇವದೇವಂ ಮದನಾರ್ಯಂಧಕ ಯಜ್ಞ ದೇಹಘಾತಂ ಮಯಮಭಯ ಪದೈಚಿಣಂ ಪ್ರಪನ್ನಂ ನಕಿಲ ಬುಬೋಧ ತೃತೀಯ ದೀಪ್ತ ನೇತ್ರ. ಈ ರೀತಿಯಾಗಿ ಅವನೇನು ಮಾಡಿದ ಹೇಳಿ, ಎಲ್ಲರಿಗೂ ಹೇಳಿ ಸೀದಾ ಬಂದ. ಮಯ ಬಂದು ರುದ್ರದೇವರಿಗೆ ಪೂಜೆ ಮಾಡಿದ. ಈಗ ರುದ್ರ ಏನ್ ಮಾಡಬೇಕು? ಮಯನ ಪೂಜೆಯನ್ನು ಕೈಗೊಳ್ಳಬೇಕಾ? ಮಯನನ್ನ ಎದುರಿಸಿ ನಿಲ್ಲಬೇಕಾ? ದೇವತೆಗಳ ಬೇಡಿಕೆಯನ್ನ ಕೋರಿಕೆಯನ್ನ ಈಡೇರಿಸಬೇಕಾ? ದೇವತೆಗಳಲ್ಲದ ದಾನವರನ್ನ ಕೊಲ್ಲಬೇಕಾ? ದಾನವರನ್ನ ಒಪ್ಕೊಳ್ಬೇಕಾ? ಏನ್ ಮಾಡಬೇಕು? ಈ ರೀತಿ ಸಚಕಿಲ ನಿರ್ಭಯ ಏವ ದಾನವೋ ಭೂತ್ ಅನ್ನುವಲ್ಲಿಗೆ 134ನೇ ಅಧ್ಯಾಯ. ತತೋ ರಣೇ ದೇವಬಲಂ ನಾರದೋಭ್ಯಗಮತ್ ಪುನಃ ಆಗತ್ಯ ಚೈವ ತ್ರಿಪುರಾತ್ ಸಭಾಯಾಂ ಆಸ್ಥಿತ ಸ್ವಯಂ. ಇತ್ತ ನಾರದರು ಬಂದ್ರು.
ದೇವತೆಗಳ ಸಭೆಗೆ ಬಂದರು. ನೋಡಿ, ದೈತ್ಯರಿಗೆ ಹೇಳಿ ಬಂದರು, ಎಚ್ಚರಗೊಳ್ಳಿ, ಸದಾಶಿವ ನಿಮ್ಮನ್ನು ಕೊಲ್ತಾನೆ ಅಂತ. ಅದೇನಾರು ಸುಳ್ಳ? ಇಲ್ಲ, ಅದೇನು ಹಚ್ಕೊಟ್ಟಾಗಲಿಲ್ಲ, ವಾಸ್ತವವನ್ನೇ ಹೇಳಿ ಬಂದದ್ದು. ಮತ್ತೆ ನಾರದರನ್ನ ಯಾಕೆ ಹೇಳೋದು ಹಚ್ಚಿಕೊಡ್ತಾರೆ ಅಂತ? ನಾರದರು ಹಚ್ಚಿಕೊಡಲಿಲ್ಲ. ನಾರದರು ಪೂಜ್ಯರು. ಭಾಗವತದಲ್ಲಿ ಯಾರ್ಯಾರು ಬರ್ತಾರೆ ಅವರೆಲ್ಲರಿಗೂ ಕೂಡ ಉಪದೇಶ ಮಾಡಿದವರು ನಾರದರು. ಅಂತಹ ನಾರದರನ್ನ ಹಚ್ಚಿಕೊಡುವವ ಪಿಶುನ ಅನ್ನೋದೇ? ಪಿಶುನ ಅಂದ್ರೆ ಚಾಡಿಕೋರ. ಚಾಡಿ ಹೇಳೋಂಥದ್ದು ಏನಿದೆ ಇಲ್ಲಿ? ಸೀದಾ ಬಂದು ಅಲ್ಲೇನಿದೆ ಅದನ್ನೇ ಹೇಳಿದ್ದು, ಇಲ್ಲೇನಾಗತ್ತೆ ಅದನ್ನೇ ಹೇಳಿ ಬಂದ್ರು. ತಾನು ದೇವತೆಗಳ ಪಕ್ಷ ಅಲ್ಲ ಅಂತ ಹೇಳಿದಾರಾ? ಏನೂ ಹೇಳಲಿಲ್ಲ. ಅದರಿಂದಾಗಿ ಆ ಸೂಕ್ಷ್ಮವನ್ನು ಅರ್ಥ ಮಾಡ್ಕೊಳ್ಬೇಕು. ಅವ್ರ ಹೆಸರಿನಲ್ಲೇ ಇದೆ. ನಾರಂ ದದಾತಿ ನಾರಂ ಜತಿ. ಎದುರುಗಡೆ ಯಾರಿರ್ತಾರೋ ಅವರ ಸ್ವಭಾವಕ್ಕನುಗುಣವಾಗಿ ನಾರದರ ಅರ್ಥ ಆಗ್ತಾರೆ. ಇಳಾವೃತಮಿತಿ ಖ್ಯಾತಂ ತದ್ವರ್ಷಂ ವಿಸ್ತೃತಾಭಯಂ ಯತ್ರ ಯಜ್ಞೋ ಬಲಿರ್ವೃತ್ತೋ ಬಲಿರ್ಯತ್ರ ಚ ಸಂಯತಃ. ಇಳಾವೃತಕ್ಕೆ ಬಂದರು. ಆ ಇಳಾವೃತ ಅಂತ ಒಂದು ವರ್ಷ. ಹೇಗೆ ಭರತ ವರ್ಷ ಇದೆಯೋ ಹಾಗೆ ಇಳಾವೃತ ಅಂತ ಒಂದು ವರ್ಷ. ಅಲ್ಲಿ ಯಜ್ಞ ಆಗಿದ್ದು, ಬಲಿ ಮಾಡಿದ ಯಜ್ಞ. ಅಲ್ಲಿಯೇ ವಾಮನ ಬಂದದ್ದು. ಹೇಗೆ ಗಜೇಂದ್ರ ಮೋಕ್ಷ ಆದ ಘಟನೆ ಬೇರೆ ಯಾವುದೋ ಜಾಗದಲ್ಲಿದೆಯೋ, ಈ ಲೋಕ ಮೀರಿ ಭೂಲೋಕ ಮೀರಿ, ಹಾಗೆ ಇದು ಎಲ್ಲೋ ಆದ ಘಟನೆ ವಾಮನ. ವಿವಾಹ ಕೃತವಶ್ಚೈವ ಜಾತಕರ್ಮಾದಿಕಾ ಕ್ರಿಯಾ. ಆ ಇಳಾವೃತದಲ್ಲಿಯೇ ದೇವತೆಗಳ ಜನ್ಮಭೂಮಿ. ಇಳಾವೃತವೇ ಅಲ್ಲಿಯೇ ಯಜ್ಞಗಳೆಲ್ಲ ನಡೆದದ್ದು. ದೇವತೆಗಳ ಜಾತಕರ್ಮಾದಿಗಳು ಅಲ್ಲೇ ನಡೆದದ್ದು. ಅಲ್ಲಿಯೇ ರೇಮೆ ನಿತ್ಯಂ ಭವೋ ಯತ್ರ ಸಹಾಯ ಪಾರ್ಷದೈರ್ಗಣೈ. ಆ ಇಳಾವೃತ ಖಂಡದಲ್ಲಿಯೇ ಸ್ವಯಂ ರುದ್ರದೇವರು ಇರೋದು. ಮಧುಪಿಂಗಲ ನೇತ್ರಸ್ತು ಚಂದ್ರಾವಯವಭೂಷಣ ದೇವಾನಾಮಧಿಪಂ ಪ್ರಾಹ ಗಣಪಾಂಶ್ಚ ಮಹೇಶ್ವರ. ಮಧುಪಿಂಗಲ ನೇತ್ರ ಅಂದ್ರೆ ಒಂತರಹ ಕಂದು ಬಣ್ಣದ ಕಣ್ಣಿನವ ಸದಾಶಿವ. ಎಲ್ಲರಿಗೂ ಹೇಳಿದ ಅಂತೆ, ಇದಂ ವೃತ್ತಮಿದಂ ಖ್ಯಾತಂ ವನ್ಹಿವದ್ಭುಜತಾಪನಂ ಏತೆ ಜನ ಗಿರಿಪ್ರಖ್ಯಾ ಸಕುಂಡಲ ಕಿರೀಟಿನಃ. ನೋಡಿ, ದೈತ್ಯರು ಯುದ್ಧಕ್ಕೆ ಬರ್ತಾ ಇದ್ದಾರೆ. ನಾನು ಈ ರಥವನ್ನ ಏರಿ ಅವರನ್ನು ಕೊಲ್ತೇನೆ. ತದೇ ತನ್ನಿರ್ದಹಶ್ಯಾಮಿ ಶರೈಣೈಕೇನ ವಾತವಾ. ಇಂದ್ರನೇ, ಒಂದೇ ಒಂದು ಬಾಣದಿಂದ 3 ಊರುಗಳನ್ನ ಸುಟ್ಟು ಹಾಕುತ್ತೇನೆ. 3 ಊರು, ತ್ರಿಪುರ. 3 ಊರು ಅಂತ ಒಂದು ಊರಿದೆ, ಅಲ್ಲೆಲ್ಲೋ ಇದೆ, ಶೃಂಗೇರಿ ಹತ್ರವ ಅಂತ ಹೆಚ್ಚಿನ ಪಕ್ಷ. ಇತ್ಯುಕ್ತೋ ವೈ ಭಗವತ ರುದ್ರೇಣೇ ಹತುರೇಶ್ವರ ಯಯೌ ತತ್ರಿಪುರಂ ಜೇತುಂ ತೇನ ಸೈನ್ಯೇನ ತಮೃತಃ. ಅವನು ಆ ತ್ರಿಪುರದ ಹತ್ತಿರ ಹೋಗಿ ಗಟ್ಟಿಯಾಗಿ ಸಿಂಹನಾದವನ್ನು ಮಾಡಿದ ಅಂತ ಸದಾಶಿವ. ಅದರಿಂದ ಎಲ್ಲರೂ ಗಾಬರಿಯಾದರು. ಸ್ವಲ್ಪ ಹೊತ್ತು ಚೇತರಿಸಿಕೊಂಡು ದೈತ್ಯರು ಕೂಡ ನಾದವನ್ನು ಮಾಡಲಿಕ್ಕೆ ಶುರು ಮಾಡಿದರು. ಇತಶ್ಚೇತಶ್ಚ ಧಾವಂತಃ ಕೇಚಿದುದ್ಭೂತವಾ ತತಃ ಕಿಮೇತದಿತಿ ಪಪ್ರಚ್ಛುಃ ಅನ್ಯೋನ್ಯಂ ಗೃಹಮಾಶ್ರಿತಾಃ ಕಿಮೇತನ್ನೈವ ಜಾನಾಮಿ ಜ್ಞಾನಮಂತರಹಿತಂ ಹಿಮೇ. ಇದು ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಮಗೆ ಅಂತ ಕೆಲವೊಬ್ಬರು ದಾನವರಂದ್ರು. ಇದು ಏನು ಸದ್ದು, ಕಿವಿ ಗಡಚಿಕ್ತಾ ಇದೆ, ಮನಸ್ಸಿಗೆ ಘಾಸಿ ಆಗ್ತಾ ಇದೆ, ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ. ಕೆಲವರು ಹೇಳಿದ್ರು, ಇಲ್ಲ ಇಲ್ಲ, ದೇವತೆಗಳು ದಾಳಿ ಮಾಡಿದ್ದಾರೆ, ಅದರಿಂದಾಗಿ ಇವೆಲ್ಲ ಆಗಿರೋದು. ಕೆಲವ್ರು ಗೊತ್ತಾಯ್ತು, ಕೆಲವ್ರು ಗೊತ್ತಾಗ್ಲಿಲ್ಲ. ನಿರ್ಧಾವಂತಸ್ತುತೆ ದೈತ್ಯಾ ಪ್ರಮತಾಧಿಪಯೂಥಪೈ. ಎಲ್ಲರೂ ಕೂಡ ಯುದ್ಧಕ್ಕೆ ಅಂತ ಬಂದರು.
ಯುದ್ಧಕ್ಕೆ ಅಂತ ಬಂದು ಪರಸ್ಪರ ಘೋರವಾದ ಯುದ್ಧ ಆಯಿತು. ತ್ರಿಪುರಂ ಪ್ರಭವತ್ತದ್ವತ್ ಭೀಮರೂಪ ಮಹಾತುರೈಃ ತಾರಕಾಖ್ಯೋ ಜಯತ್ಯೇಚ ಇತಿ ದೈತ್ಯ ಅಘೋಚಯನ್. ತಾರಕನಿಗೆ ಗೆಲುವಾಗಲಿ ಅಂತ ದೇವತೆಗಳು ದೈತ್ಯರಂದ್ರು. ಜಯತೀಂದ್ರಶ್ಚ ರುದ್ರಶ್ಚ ಇತ್ಯೇವ ಚ ಗಣೇಶ್ವರಾಃ. ದೇವತೆಗಳು ಜಯತ್ಸಿಂದ್ರ ಜಯತು ರುದ್ರ ಅಂತಂದ್ರು. ಈ ಘೋಷವಿಲ್ಲದೆ ಯುದ್ಧ ಮಾಡ್ಲಿಕ್ಕಾಗಲ್ಲ. ಘೋಷ ಕೂಗಲೇಬೇಕು. ಇವರು ಸೆಕ್ಯುಲರು ಅಂತ ಇಲ್ಲಿ ಹೇಳೋದಷ್ಟೇ. ಯಾವ ರೆಜಿಮೆಂಟ್ ಅವರು ಕೂಡ ಅವ್ರವ್ರ ಘೋಷ ಇದೆ. ಹರ ಹರ ಮಹಾದೇವ್ ಅಂತ ಹೇಳಿದೆ ಮರಾಠ ರೆಜಿಮೆಂಟ್ಗೆ ಹೇಳಲಿಕ್ಕೆ ಆಗಲ್ಲ. ಸತ್ ಶ್ರೀ ಅಕಾಲ್ ಅಂತ ಹೇಳಿ ಅವರು ಕೂಡ ಯಾವುದೋ ಘೋಷಣೆಯನ್ನು ಕೂಕೊಂಡೇ ಬರೋದು. ಒಂದೊಂದು ರೆಜಿಮೆಂಟ್ ಅವ್ರದ್ದು ಒಂದೊಂದು ಘೋಷಣೆ ಇರುತ್ತೆ. ಸೆಕ್ಯುಲರು ಅಂತ ಇಲ್ಲಿ ಹೇಳ್ಕೋಬೇಕಷ್ಟೇ ವಿನಃ ವಾಸ್ತವವಾಗಿ ಯುದ್ಧ ಮಾಡಬೇಕಾದ್ರೆ ಏನಾರೊಂದು ಘೋಷಣೆ ಇರಲೇಬೇಕು. ಅದು ದೇವತಾ ಸಂಬಂಧವಾಗಿಯೇ ಇರಬೇಕು. ದೇವತಾ ಸಂಬಂಧ ಇಲ್ಲದೆ ಹೋದ್ರೆ ಘೋಷಣೆ ಕೂಗಲಿಕ್ಕೆ ಆಗಲ್ಲ. ಯುದ್ಧದ ಉತ್ಸಾಹವೇ ಬರಲ್ಲ. ಸಶಸ್ತ್ರಾನಿ ಪತಂತಿ ಸ್ಮ ಸಪಕ್ಷ ಇವ ಭೂತರಾಹ ವಿದ್ಯುನ್ಮಾಲಿ ಮಯಶ್ಚೈವ ಮಗ್ನೌ ಚದ್ರುಮವದ್ರಣೇ. ವಿದ್ಯುನ್ಮಾಲಿ ಮತ್ತೆ ಮಯ ಘೋರವಾದ ಯುದ್ಧದಲ್ಲಿ ತೊಡಗಿದರು. ನಂದೀಶ್ವರ, ಘಂಟಾಕರ್ಣ, ಶಂಕುಕರ್ಣ, ಮಹಾಕಾಲ ಮೊದಲಾದವರೆಲ್ಲ ಯುದ್ಧ ಮಾಡ್ತಾ ಇದ್ದಾರೆ. ಇಂದ್ರ ವಜ್ರಾಯುಧವನ್ನು ಬಳಸ್ತಾ ಇದ್ದಾನೆ. ಈ ರೀತಿ ಘೋರವಾದ ಯುದ್ಧ ಆಗ್ತಾ ಇದೆ. ಗಣೇಶ ವಿಧುರಾಜಾತಾ ಜೀರ್ಣಮೂಲ ಯಥಾದ್ರುಮಾ. ಒಮ್ಮೊಮ್ಮೆ ದೈತ್ಯರು ಗೆಲ್ತಾರೆ, ಒಮ್ಮೊಮ್ಮೆ ದಾನವರು ಗೆಲ್ತಾರೆ, ಇದು ದೇವತೆಗಳು ಗೆಲ್ತಾರೆ. ಸಂಮರ್ದ್ಯಮಾನೇಚು ಗಣೇಶ್ವರೇಚು ಸನ್ನರ್ಧಮಾನೇಚು ಸುರೇತರೇಚು ತತಃಸುರಾಣಾಂ ಪ್ರವರಾಭಿರಕ್ಷಿತುಂ ರಿಪೋರ್ಬಲಂ ಸಂವಿವಿಶುಸ್ಸಹಾಯುಧಾ. ಯಾವಾಗ ದೇವತೆಗಳ ಸೈನ್ಯ ಕುಸಿಲಿಕ್ಕೆ ಶುರು ಆಯಿತು, ಆಗ ಗದೆಯನ್ನ ಹಿಡಿದ ಯಮ, ಪಾಶವನ್ನ ಹಿಡಿದ ವರುಣ, ಪದ್ಮವನ್ನ ಹಿಡಿದ ಸೂರ್ಯ, ಶಕ್ತ್ಯಾಯುಧವನ್ನ ಹಿಡಿದ ಕುಮಾರ ಅಂದ್ರೆ ಸ್ಕಂದ, ಸ್ವಯಂ ಶಕ್ರ ಸಿತನಾಗವಾಹನ ವಜ್ರಾಯುಧವನ್ನ ಹಿಡಿದು ಬಿಳಿ ಆನೆಯಾದ ಐರಾವತದ ಮೇಲೇರಿದ ಇಂದ್ರ, ಸಚೋಡುನಾಥ ಸಸುತೋ ದಿವಾಕರ ಸಸಾಂತಕ ತ್ರಕ್ಷಪತಿರ್ಮಹಾದ್ಯುತಿ. ಉಡುನಾಥ ಅಂತಂದ್ರೆ ಚಂದ್ರ. ಇವರೆಲ್ಲರೂ ಕೂಡ ಬಂದರು. ಭೀಕರವಾದ ಯುದ್ಧಕ್ಕೆ ಅವರು ತಯಾರಾದರು. ಮಯಸ್ತು ದೇವಾನ್ ಪರಿರಕ್ಷಿತಾರಂ ಉಮಾತ್ಮಜಂ ದೇವವರಂ ಕುಮಾರಂ ಶರೇಣ ಭಿತ್ವಾ ತಹಿತಾರಕಾಸುತಂ ಸತಾರಕಾಖ್ಯಾತುರಮಾಬಭಾಚೇ. ಈ ರೀತಿ ಮಯ ಯುದ್ಧ ಮಾಡ್ತಾ ತಾರಕನಿಗೆ ಹೇಳಿದನಂತೆ, ಪಕ್ಕದಲ್ಲಿದ್ದವನಿಗೆ, ನೋಡು, ಇನ್ನೇನು ಹೊಡೆದು ದೇವತೆಗಳನ್ನು ಗೆಲ್ಲುತ್ತೇನೆ. ಜಯೈಷಿಣಸ್ತೆ ಜಯಕಾಚಿನಶ್ಚ ಗಣೇಶ್ವರಾಲೋಕವರಾಧಿಪಾಶ್ಚ. ಅವರು ಲೋಕಪಾಲಕರು ಬಂದರು ಅಂತ ಹೇಳಿ ಬೇರೆ ದೇವತೆಗಳ ಸೈನ್ಯಾಧಿಪತಿಗಳೆಲ್ಲ ಬಹಳ ಖುಷಿಯಿಂದ ಇದ್ದಾರೆ. ನಾವು ಕೂಡ ಯುದ್ಧ ಮಾಡಬೇಕಿದೆ ಅಂತ ಹೇಳಿ ಯುದ್ಧಕ್ಕೆ ತೊಡಗಿದ ಅನ್ನುವಲ್ಲಿಗೆ 135ನೇ ಅಧ್ಯಾಯ. ಮಯ ಪ್ರಹಾರಂ ಕೃತ್ವಾತ್ ಮಾಯಾವಿ ದಾನವರ್ಷಭ. ಮಯ ಏನ್ ಮಾಡದ, ಹೊಡೆಯೋದು, ಕೂಡಲೇ ಒಳಗಡೆ ಪ್ರವೇಶ ಮಾಡೋದು, ಆ ರೀತಿ ಮಾಡ್ತಾ ಇದ್ದ. ಯುದ್ಧದಲ್ಲಿ ಏನು ತೀರ್ಮಾನ ಆಗ್ತಾ ಇಲ್ಲ. ಒಂದು ಶುರು ಆದಾಗ ಉತ್ಸಾಹದಿಂದ ಶುರು ಆಗುತ್ತೆ, ಆಮೇಲೆ ಯುದ್ಧದಲ್ಲಿ ಏನು ಅಂತ ತೀರ್ಮಾನ ಆಗಲ್ಲ. ಆ ಯುದ್ಧ ಒಂದು ಎಂಡಿಗೆ ಬರಬೇಕಾದ್ರೆ ಎಷ್ಟೋ ದಿವಸ ಹಿಡಿಯುತ್ತೆ. ತ್ರಿಪುರಾಸುರರ ಯುದ್ಧವೂ ಅಷ್ಟೇ, ಹಾಗೆಯೇ ಆಯಿತು. ಇಂದ್ರನು ಕೂಡ ಭಯಪಡ್ತಾ ಇದ್ದಾನೆ, ಏನ್ ಮಾಡೋದು ಅಂತ. ಅಷ್ಟು ಹೊತ್ತಿಗೆ ವಿದ್ಯುನ್ಮಾಲೆಯೂ ಭಯಪಡ್ತಾ ಇದ್ದಾನೆ. ತ್ರಿದುರ್ಗಂ ವೈ ತ್ರಿಪುರಸ್ಯಾಸ್ಯ ನ ಸಮಂ ವಿದ್ಯತೆ ಪುರಂ. ಆ ವಿದ್ಯುನ್ಮಾಲಿ ಏನ್ ಮಾಡಿದ, ಈ ಪಟ್ಟಣ ಏನಿದೆ ಅದು
ಒಂದು ಸಾಲಿನಲ್ಲಿ ಇರಬೇಕಾ ಅಂತ. ನಾವು ಚಲ್ಲಾಪಿಲ್ಲಿಯಾಗಿ ಯುದ್ಧ ಮಾಡ್ತಾ ಇದ್ದೀವಿ ಅಂತ ಅವನಿಗನ್ನಿಸ್ತು. ನೆನಪಿಡಿ, ಅವರು ವರ ಕೇಳಿದಾಗ ಸಾಯಲೇಬಾರದು ಅಂದಾಗ ಏನಾಗಿದ್ದು, 3 ಊರುಗಳು ಒಂದೇ ಲೈನಿನಲ್ಲಿ ಬಂದಾಗ ಶಿವ ಬಾಣದಿಂದ ಅದನ್ನು ಹೊಡಿತಾನೆ ಅಂತ ಅಲ್ವಾ? ಆ ಪರಿಸ್ಥಿತಿ ಬಂತು. ಏಕೇಶು ತ್ರಿಷು ಯತ್ಕಿಂಚಿತ್ ಬಲಂ ವೈ ತರ್ವಜಂತುಷು ಕಾಲಸ್ಯ ತದ್ವಚಂ ತರ್ವಂ ಇತಿ ಪೈತಾಮಹೋ ವಿಧಿ. 3 ಕೂಡ ಒಂದೇ ರೀತಿಯಾಗಿ ಬರಬಾರದು ಅಂತ ಹೇಳಿ ಎಲ್ಲರಿಗೂ ಗೊತ್ತಿದೆ. ಆದರೆ ವಿಧಿ ಬೇರೆನೆ. ನಾನು ಒಬ್ಬ ಪ್ರಖ್ಯಾತ ಆಟಗಾರ, ಅವರು ಸ್ವಲ್ಪ ಕಾಲ ಮಾತ್ರ ಆಡಿದ್ದು, ಅವ್ರನ್ನ ಕೇಳಿದೆ, ಅಲ್ರಿ ಆಫ್ ಸೈಡಲ್ಲಿ ಬಾಲ್ ಹೋಗ್ತಾ ಇರಬೇಕಾದ್ರೆ ಬ್ಯಾಟ್ ಬೀಸಬಾರದು ಅಂತ ನಮಗೇ ಗೊತ್ತಾಗತ್ತೆ, ನೀವು ಆಫ್ ಸೈಡ್ ಹೋಗ್ತಾ ಇರೋ ಬಾಲನ್ನು ಮುಟ್ಟಿ ಸ್ಲಿಪ್ಪಲ್ಲಿ ಕ್ಯಾಚ್ ಕೊಡ್ತೀರಾ, ಯಾಕೆ ಇದು ಅಂತ ಕೇಳಿದೆ. ನಮಗೂ ಗೊತ್ತಿರಿ, ಆದರೆ ಅಲ್ಲಿ ನಮ್ಮ ಮಾತನ್ನ ಬಾಲ್ ಕೇಳಲ್ಲ, ಅದು ಏನಾಗಬೇಕು ಅಂತಿರುತ್ತೋ ಅದಾಗತ್ತೆ ಅಂತ ಹೇಳಿದೆ. ಅವನು ಭಾರತದ ಪರವಾಗಿ ಆಡಿದವ. ಹಾಗಾಗತ್ತೆ, ಗೊತ್ತಿದೆ. ಆ 3 ಊರುಗಳು ಕೂಡ ಒಂದೇ ಲೈನಿನಲ್ಲಿ ಇರಬಾರದು, ಒಂದೇ ಬಾಣ ಪೋಣಿಸಿಕೊಂಡು ಹೋಗದಂತೆ ಇರಬಾರದು ಅಂತ. ಆದರೆ ಅವನು ಮಾಡಿದ್ದು ಯೋಚನೆಯೇ ಬೇರೆ. ಆ ಯೋಚನೆಯ ಪರಿಣಾಮ ಏನಾಯಿತು ಅನ್ನೋದನ್ನ ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನ ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.